ಹೆಲೋ ಎವ್ರಿವನ್, ವೆಲ್ಕಮ್ ಟು ಗ್ಯಾನ್ ಸೇತು ಅಕಾಡೆಮಿ ಆಫ್ ಎಕ್ಸಲೆನ್ಸ್. ಇವತ್ತು ಟ್ರಿಗ್ನೋಮೆಟ್ರಿ ಎಕ್ಸಸೈಸ್ 8.2 ಸಾಲ್ವ್ ಮಾಡೋಣ. ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ಟ್ರಿಗ್ನೋಮೆಟ್ರಿಕ್ ಆಂಗಲ್ಸ್ ಇದೆ, ಆ ಆಂಗಲ್ಸ್ಗೆ ಫಿಕ್ಸ್ಡ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಅದನ್ನ ನೋಡಿಬಿಟ್ಟು ನೆಕ್ಸ್ಟ್ ಎಕ್ಸಸೈಸ್ 8.2 ಸಾಲ್ವ್ ಮಾಡೋಣ. ಅವಾಗ ಈಸಿಯಾಗಿ ಸಾಲ್ವ್ ಆಗುತ್ತೆ. ಇಲ್ಲಾಂದ್ರೆ ಕಾನ್ಸೆಪ್ಟೇ ಗೊತ್ತಿಲ್ಲ, ಡೈರೆಕ್ಟ್ ಪ್ರಾಬ್ಲಮ್ಸಿಗೆ ಜಂಪ್ ಆಗಿದೀವಿ ಅಂದರೆ ನಿಮಗೆ ಸಾಲ್ವ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಇವಾಗ ಲೆಟ್ ಅಸ್ ಟೇಕ್ ಆಂಗಲ್ ಎ ಆರ್ ಥೀಟಾ. ಓಕೆನಾ? ಸೊ ಇಲ್ಲಿ ಫಸ್ಟ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಸೈನ್ ಎ, ಕಾಸ್ ಎ, ಟ್ಯಾನ್ ಎ, ಕೊಸೀಕೆಂಟ್ ಎ, ಸೀಕೆಂಟ್ ಎ ಮತ್ತೆ ಕಾಟ್ ಎ ಇದೆ. ಇದು ಆಂಗಲ್ಸ್, ಇದು ಎ ಅಂತ ಏನಿದೆ ಅದು. ಸೊ ಇವಾಗ ಕೆಲವೊಂದು ಫಿಕ್ಸ್ಡ್ ಆಂಗಲ್ಸ್ಗೆ ಫಿಕ್ಸ್ಡ್ ವ್ಯಾಲ್ಯೂಸ್ ಇದೆ. ಸೊ ಲೈಕ್ 0 ಡಿಗ್ರೀಸ್, 30 ಡಿಗ್ರೀಸ್, 45 degrees, 60 degrees as well as 90 degrees. So sin A 0 degree ಗೆ ವ್ಯಾಲ್ಯೂ ಬಂದು 0, sin A 30 degree ಗೆ ವ್ಯಾಲ್ಯೂ ಬಂದು 1/2, sin A 45 degree ಗೆ ವ್ಯಾಲ್ಯೂ ಬಂದು 1/√2, sin A 60 degree ವ್ಯಾಲ್ಯೂ ಬಂದು √3/2, sin A 90 degrees ವ್ಯಾಲ್ಯೂ ಬಂದು 1. ಸೊ ಇವಾಗ ನಿಮಗೆ ಈ ಫಸ್ಟ್ ಲೈನ್ ಸೈನ್ ಎಗೆ ಎಲ್ಲ ವ್ಯಾಲ್ಯೂಸ್ ಗ್ಯಾಪ್ನ ಇಟ್ಕೊಂಡ್ರೆ ಮಿಕ್ಕಿದ ಟೇಬಲ್ ತುಂಬಾ ಈಸಿ ಆಗುತ್ತೆ. ಇವಾಗ ನೆಕ್ಸ್ಟ್ ಕಾಸ್ ಎಗೆ ಇದನ್ನ ರಿವರ್ಸ್ ಬರೀರಿ ಅಷ್ಟೇ. 90 ಇಂದ 0 ತನಕ ರಿವರ್ಸ್ ಬರೀರಿ. ಕಾಸ್ 0 is 1 ಇಲ್ಲಿದೆ. ಕಾಸ್ 30 ಡಿಗ್ರೀಸ್ √3/2 ಇದು. ಕಾಸ್ 45 ಡಿಗ್ರೀಸ್ 1/√2. ಕಾಸ್ 60 ಡಿಗ್ರೀಸ್ sin 30 degree value 1/2, cos 90 degree value is sin 0 degree value 0. ಇವಾಗ tan A ಫಿಲ್ ಮಾಡೋದು ತುಂಬಾ ಈಸಿ. ಹೇಗೆ? ಇವಾಗ ನ್ಯೂಮರೇಟರ್ ಬೈ ನ್ಯೂಮರೇಟರ್ 0/1 is 0. ಒಂದು ಕಾನ್ಸೆಪ್ಟ್ ಏನಿಲ್ಲ, 0 divided by 1 is equal to 0. ಅದೇ 1 divided by 0 is equal to ನಾಟ್ ಡಿಫೈನ್ಡ್. ಏನಕ್ಕಂದ್ರೆ 1 ಇಂದ 0 ಡಿವೈಡ್ ಮಾಡಿ, 1 0s are 0 ಆಯ್ತಾ? ಸೊ 0 ನಾವು 1 ಇಂದ ಡಿವೈಡ್ ಮಾಡಿದ್ರೆ ಆಗುತ್ತಾ? 0 1s are 0, 0 2s are 0 ಆಗಲ್ಲ. ಸೊ ಪಾಸಿಬಲ್ ಇಲ್ಲ, ನಾಟ್ ಡಿಫೈನ್ಡ್ ಅಂತ ತಗೊಂತೀವಿ ಇದನ್ನ. ಟ್ಯಾನ್ ಎ is 0. ನೆಕ್ಸ್ಟ್ ಟ್ಯಾನ್ 30 degree is 1/√3. ಹೇಗೆ ಅಂದ್ರೆ ಸೈನ್ ಎ ನ್ಯೂಮರೇಟರ್, ಕಾಸ್ ಎ ನ್ಯೂಮರೇಟರ್. ಇಲ್ಲಿ 45 ಡಿಗ್ರಿ ಆಯ್ತಾ, ನ್ಯೂಮರೇಟರ್ 1 ಇದೆ, 1/1 is 1. ಕಾಸ್ 60 ಡಿಗ್ರೀಸ್ √3/1, ಸಿಂಪ್ಲಿ √3. 1/0 is what? ನಾಟ್ ಡಿಫೈನ್ಡ್. ನೆಕ್ಸ್ಟ್ ಕೊಸಿಕೆಂಟ್ ಎ ಸೈನ್ಗೆ ಇನ್ವರ್ಸ್ ಅಲ್ವಾ? ಲಾಸ್ಟ್ ಲೆಕ್ಚರ್ 8.1 ನಲ್ಲಿ ಬಿಗಿನಿಂಗ್ ಅಲ್ಲಿ ನೋಡಿದ್ವಿ ಇದನ್ನ. ಸೊ ಕೊಸಿಕೆಂಟ್ ಎ 0/1 ಇದೆ. 1/0 is what? ನಾಟ್ ಡಿಫೈನ್ಡ್. ಮತ್ತೆ ಇನ್ವರ್ಸ್ 2. ನೆಕ್ಸ್ಟ್ √2, 2/√3, 1/1 ಇದೆ. ದಟ್ ಮೀನ್ಸ್ 1 ಓನ್ಲಿ. ಸೀಕೆಂಟ್ ಎ ಕಾಸ್ ಇಂದು ಇನ್ವರ್ಸ್ 1/1 is 1, 2/√3, √2/1 is √2, 2/1 is 2. 0/1 ಇದೆ, 0/1 ಗೆ ಏನಾಗುತ್ತೆ? 1/0 ಆಗುತ್ತೆ. ಅವಾಗ ಅದು ನಾಟ್ ಡಿಫೈನ್ಡ್. ನೆಕ್ಸ್ಟ್ ಕಾಟ್ ಎ ಟ್ಯಾನ್ ಎಗೆ ಇನ್ವರ್ಸ್. ಇಲ್ಲಿ 0 divided by 1 ಇದೆ. ಆಕ್ಚುಲ್ ಆಗಿ ಇದು ಇನ್ವರ್ಸ್ ಏನಾಗುತ್ತೆ? 1/0 ಆಗುತ್ತೆ. ದಟ್ ಮೀನ್ಸ್ ನಾಟ್ ಡಿಫೈನ್ಡ್. ನೆಕ್ಸ್ಟ್ ಟ್ಯಾನ್ ಇಂದು ಇನ್ವರ್ಸ್ ಬಂದು 1/√3 ಇದೆ. ಟ್ಯಾನ್ ಇಂದು ಇನ್ವರ್ಸ್ ಬಂದು √3/1 ಆಗುತ್ತೆ. 1/1 is 1. √3/1 ಇದೆ, ಏನಾಗುತ್ತೆ ಇಲ್ಲಿ? 1/√3. ನಾಟ್ ಡಿಫೈನ್ಡ್ ಅಂದ್ರೆ 1/0. ರಿವರ್ಸ್ ಆಫ್ ದಿಸ್ ಇಸ್ 0/1. 0/1 is 0. ಸೊ ಇದು ಒಂದು ಚಾರ್ಟ್ ಆಯ್ತು. ಸೊ ನೆಕ್ಸ್ಟ್ ಇವಾಗ ಎಕ್ಸಸೈಸ್ 8.1 ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ. ಫಸ್ಟ್ ಕ್ವಶನ್ ಏನಿದೆ? ಈ ತರ ಇದೆ.
sin 60 cos 30 plus sin 30 cos 60 ಡಿಗ್ರೀಸ್. ಇಲ್ಲಿ sin 60 ವ್ಯಾಲ್ಯೂ ಏನು, sin a ಜಾಗದಲ್ಲಿ 60 ಇದೆ, ಅದನ್ನ sin a ಜಾಗದಲ್ಲಿ 60 ನ ರಿಪ್ಲೇಸ್ ಮಾಡಿ. sin 60 is √3/2, cos 30 is ಇಲ್ಲಿ √3/2 plus sin 30 is 1/2, cos 60 is 1/2. ನಿಮಗೆ ಗೊತ್ತೇ ಇದೆ ಮಲ್ಟಿಪ್ಲೈ ಮಾಡೋದು. ಇವಾಗ ನೆಕ್ಸ್ಟ್ ಸಿಂಪಲ್, ದಿಸ್ ಈಸ್ ಈಕ್ವಲ್ ಟು √3 ಹೋಲ್ ಸ್ಕ್ವೇರ್, 2 2s are 4 plus 1/2 into 1/2 into 1/2 is 1/4, 1 1s are 1, 2 2s are 4. So this is equal to square and root cancels, 3/4 plus 1/4. This is equal to ಡಿನಾಮಿನೇಟರ್ ಇಂದ LCM ತಗೊಂಡಾಗ 4 is the LCM, ಏನಕ್ಕಂದ್ರೆ ಎರಡು ಸೇಮ್ ಇದೆ ಡಿನಾಮಿನೇಟರ್ ಇಲ್ಲಿ. ಸೊ ಸಾಲ್ವ್ ಮಾಡಿ ಪಕ್ಕದಲ್ಲಿ, 3/4 into 4 ಕ್ಯಾನ್ಸಲ್ಸ್ 3, ನೆಕ್ಸ್ಟ್ ಏನಿದೆ ಪ್ಲಸ್ ಇದೆ, ಪ್ಲಸ್ ನೆಕ್ಸ್ಟ್ ಏನಿದೆ 1/4 into ಡಿನಾಮಿನೇಟರ್ 4 ಕ್ಯಾನ್ಸಲ್, ದಿಸ್ ಈಸ್ 1, ದಿಸ್ ಈಸ್ ಈಕ್ವಲ್ ಟು 4/4 which is equal to 1. ಫಸ್ಟ್ ಕ್ವಶನ್ ಸಾಲ್ವ್ ಆಯಿತು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್. ಸೆಕೆಂಡ್ ಕ್ವಶನ್ ಏನು ಕೇಳಿದಾಗ 2 tan square 45 plus cos square 30 minus sin square 60 ಡಿಗ್ರೀಸ್ ಅಂತ ಕೇಳಿದಾಗ ನಮಗೇನು ಗೊತ್ತು, ದಿಸ್ ಈಸ್ ಈಕ್ವಲ್ ಟು 2 into tan 45 ಎಷ್ಟು, tan 45 1 ಇದೆ, ಇಲ್ಲಿ ಏನಿದೆ ಟ್ಯಾನಿಗೆ ಸ್ಕ್ವೇರ್ ಇದೆ, ಸ್ಕ್ವೇರ್ ಪ್ಲಸ್ cos 30 ವ್ಯಾಲ್ಯೂ ಎಷ್ಟು √3/2, ಸ್ಕ್ವೇರ್ ಇದೆ ಸ್ಕ್ವೇರ್, ಮೈನಸ್ sin 60 is what √3/2, ಸ್ಕ್ವೇರಿಗೆ ಸ್ಕ್ವೇರ್ ಮತ್ತೆ 2 1s are 2 ಪ್ಲಸ್ ಇದು ಸ್ಕ್ವೇರ್ √3ಗೂ ಮಲ್ಟಿಪ್ಲೈ √3ಗೂ ಮಲ್ಟಿಪ್ಲೈ ಆಗುತ್ತೆ, 2ಗೂ ಮಲ್ಟಿಪ್ಲೈ ಆಗುತ್ತೆ. ಸೊ ಸ್ಕ್ವೇರ್ ಮತ್ತೆ ರೂಟ್ ಕ್ಯಾನ್ಸಲ್ ಆಗುತ್ತೆ, 3 ಹಾಗೆ ಉಳಿಯುತ್ತೆ, 2 into 2 4 ಮೈನಸ್ √3 ಕ್ಯಾನ್ಸಲ್ ಆಗುತ್ತೆ, 3/2 2s are 4, ಇಲ್ಲಿ ಪ್ಲಸ್ 3/4 ಮೈನಸ್ 3/4 ಕ್ಯಾನ್ಸಲ್ಸ್, ದಿಸ್ ಈಸ್ ಈಕ್ವಲ್ ಟು 2. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಅದು ಸ್ವಲ್ಪ ಬಿಟ್ ಟ್ರಿಕ್ಕಿ ಇದೆ, ಅದು ಟ್ರಿಕ್ ಒಂದೇ ಒಂದಿದೆ, ಅದು ಏನು ಟ್ರಿಕ್ ಅಂತ ಹೇಳ್ತೀನಿ, ನೋಡ್ತಾ ಹೋಗಿ. ಹಾಗೆ cos 45 degrees divided by secant 30 degrees plus cosecant 30 degrees. This is equal to cos 45 value, cos 45 is 1/√2 whole divided by secant 30 degree. secant ಇಲ್ಲಿದೆ 30 degree ಎಷ್ಟು 2/√3 ಪ್ಲಸ್ cosecant 30 degree, cosecant ಇಲ್ಲಿದೆ 30 degree 2. ಸೊ ಇಲ್ಲಿ ಡಿನಾಮಿನೇಟರ್ನ ಈಸಿಯಾಗಿ ಸಾಲ್ವ್ ಮಾಡೋದಕ್ಕೆ ಸುಮ್ಮನೆ ಸಿಂಪಲ್ ಆಗಿ 1 ಅಂತ ತಗೊಳ್ಳೋಣ. ದಿಸ್ ಈಸ್ ಈಕ್ವಲ್ ಟು 1/√2. ಇವಾಗ LCM ಏನಾಗುತ್ತೆ, ಬಿಗರ್ ನಂಬರ್ √3, 1 ಮಲ್ಟಿಪ್ಲೈ ಮಾಡಿದ್ರೆ 1 ಸಿಗುತ್ತೆ. ಸೊ √3 is LCM. ನೆಕ್ಸ್ಟ್ √3 LCM ಹೋದಾಗ ಏನಾಗುತ್ತೆ, ಇಲ್ಲಿ √3 ಕ್ಯಾನ್ಸಲ್ ಆಗಿ 2 ಉಳ್ಕೊಳ್ಳುತ್ತೆ, ಇಲ್ಲಿ ಏನಾಗುತ್ತೆ 2√3 ಉಳಿಯುತ್ತೆ. ಸೊ ಇದನ್ನ 1/√2, ಇದು ಕಂಪ್ಲೀಟ್ ಡಿನಾಮಿನೇಟರ್ ಇರೋದು ಇಲ್ಲಿ ಪಕ್ಕದಲ್ಲಿ ಬಗಿತಾ ಇದೀಗ, ಅಂದ್ರೆ ನ್ಯೂಮರೇಟರ್ ತಗೊಂಡು ಹೋಗ್ತಾ ಇದೀಗ ಅಂದಾಗ ಏನಾಗುತ್ತೆ, ಇದ್ರದ್ದು ಇನ್ವರ್ಸ್ ಆಗುತ್ತೆ, ಅಂದ್ರೆ ಡಿನಾಮಿನೇಟರ್ ಅಲ್ಲಿ ಇರೋದು ನ್ಯೂಮರೇಟರ್ ಆಗುತ್ತೆ, ನ್ಯೂಮರೇಟರ್ ಅಲ್ಲಿ ಇರೋದು ಡಿನಾಮಿನೇಟರ್ ಆಗುತ್ತೆ. ಸೊ ಇದನ್ನ ಹೀಗೆ ಮೆನ್ಷನ್ ಮಾಡಿದ್ವಾ. ಸೊ ಇವಾಗ 1/√2 ಹಾಗೆ ಇಟ್ಕೊಳ್ಳೋಣ, √3 ಇದರಲ್ಲಿ 2ನ ಕಾಮನ್ ತಗೊಳ್ಳೋಣ, 2 ಕಾಮನ್ ತಗೊಂಡಾಗ ಸೊಲ್ಯೂಷನ್ಗೆ ಈಸಿ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಕಾಮನ್ ತಗೊಂಡಿಲ್ಲ ಅಂದ್ರೂ ಸಾಲ್ವ್ ಮಾಡ್ಬೋದು, ಬಟ್ ಸೊಲ್ಯೂಷನ್ ಈಸಿ ಆಗಲಿ ನಮಗೆ. ಇಲ್ಲಿ 2 ಕಾಮನ್ ತಗೊಂಡಾಗ ಉಳಿದಿದ್ದೇನು 1 ಉಳಿಯುತ್ತೆ, ಪ್ಲಸ್ 2 ಈಚೆ ಇದೆ √3 1/√2 ಇಂಟು ಇದನ್ನು ಜಸ್ಟ್ ಸ್ವಲ್ಪ ಆಲ್ಟಾಗಿ ಮಾಡ್ಕೊತೀನಿ, ಏನಕ್ಕೆ ಅಂತ ಅದು ಹೇಳ್ತೀನಿ.
ರೂಟ್ 3 ಡಿವೈಡೆಡ್ ಬೈ 2ನ ಇಲ್ಲಿ ರೂಟ್ 3 ಪ್ಲಸ್ 1. ಏನಾದ್ರು ಚೇಂಜಸ್ ಆಯ್ತಾ? ಏನು ಚೇಂಜಸ್ ಆಗಿಲ್ಲ. ಏನಕ್ಕೆ? ಮಲ್ಟಿಪ್ಲಿಕೇಶನ್ ಇರೋದು. ನೀವು ಯಾವ ಟರ್ಮ್ ಎಲ್ಲಿ ಬೇಕಿದ್ರು ಮಲ್ಟಿಪ್ಲೈ ಮಾಡ್ಬೋದು, ಸೇಮ್ ಇರುತ್ತೆ. ಇನ್ ಕೇಸ್ ನಿಮಗೆ ಈ ಸ್ಟೆಪ್ ಅಲ್ಲಿ ಡೌಟ್ ಇತ್ತು ಅಂದಾಗ ನನಗೆ ಎಕ್ಸಸೈಸ್ 8.2 ಥರ್ಡ್ ಕ್ವಶನ್ ಈ ಸ್ಟೆಪ್ ನ ಡೌಟ್ ಇದೆ ಅಂತ ಮೆನ್ಷನ್ ಮಾಡಿ. ಐ ವಿಲ್ ಟ್ರೈ ಟು ಕ್ಲಾರಿಫೈ ಇಟ್ ಇನ್ ಅದರ್ ವಿಡಿಯೋ. ಬೇರೆ ವಿಡಿಯೋ ಕ್ಲಾರಿಫೈ ಮಾಡ್ತೀನಿ. ಸೊ ಇಲ್ಲಿ ಇವಾಗ ಒಂದೇ ಒಂದು ಟ್ರಿಕ್ ಏನಂದ್ರೆ ಡಿನಾಮಿನೇಟರ್ ಅಲ್ಲಿ ರೂಟ್ ಯಾವತ್ತೂ ಇರಬಾರ್ದು. ಸೊ 2 ರೂಟ್ ಇದೆ, ಅದಕ್ಕೆ 2 ಸತಿ ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್ ಅಂತ ತಗೊಂತೀವಿ. ಫಸ್ಟ್ ಈ ಟರ್ಮ್ ನ ರ್ಯಾಷನಲೈಸ್ ಮಾಡೋಣ. ರ್ಯಾಷನಲೈಸ್ ಮಾಡ್ತಾ ಇದೀವಿ ಅಂದ್ರೆ ಡಿನಾಮಿನೇಟರ್ ಅಲ್ಲಿ ಸ್ಕ್ವೇರ್ ರೂಟ್ ನ ಎಲಿಮಿನೇಟ್ ಮಾಡ್ತಾ ಇದೀವಿ ಅಂತ. ಇವಾಗ ಇಲ್ಲಿ ರೂಟ್ 3 ಪ್ಲಸ್ 1 ಇಂಟು ರೂಟ್ 3 ಮೈನಸ್ 1 ಡಿವೈಡೆಡ್ ಬೈ ರೂಟ್ 3 ಮೈನಸ್ 1. ಸೊ ರ್ಯಾಷನಲೈಸಿಂಗ್ ಗೊತ್ತಿರುತ್ತೆ. ಡಿನಾಮಿನೇಟರ್ ಅಲ್ಲಿ ಇರೋದನ್ನ ಅದೇ ಟರ್ಮ್ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಅಲ್ಲಿ ಮತ್ತೆ ಮೆನ್ಷನ್ ಮಾಡ್ತೀವಿ. ಜಸ್ಟ್ ಸೈನ್ ಇದೆ, ಸೈನ್ ಚೇಂಜ್ ಮಾಡ್ತೀವಿ. ಇಲ್ಲಿ ಪ್ಲಸ್ ಇದ್ರೆ ಇಲ್ಲಿ ಮೈನಸ್ ಆಗುತ್ತೆ, ಇಲ್ಲಿ ಮೈನಸ್ ಇತ್ತು ಅಂದ್ರೆ ಇಲ್ಲಿ ಪ್ಲಸ್ ಆಗುತ್ತೆ. ಅಷ್ಟೇ, ಸಿಂಪಲ್. ದಿಸ್ ಈಸ್ ಈಕ್ವಲ್ ಟು 1/2 ರೂಟ್ 2. ಇವಾಗ ಮಲ್ಟಿಪ್ಲೈ ಇಂಟು ರೂಟ್ 3 ಇಂಟು ರೂಟ್ 3 ರೂಟ್ 3 ಹೋಲ್ ಸ್ಕ್ವೇರ್ ಮೈನಸ್ ರೂಟ್ 3 ಇಂಟು 1 ರೂಟ್ 3 ಡಿವೈಡೆಡ್ ಬೈ. ಇವಾಗ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮ್ ಅಲ್ಲಿ ಇದೆ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ದಿಸ್ ಈಸ್ ಈಕ್ವಲ್ ಟು 1/2 ರೂಟ್ 2 ಇಂಟು ಸ್ಕ್ವೇರ್ ಅಂಡ್ ರೂಟ್ ಕ್ಯಾನ್ಸಲ್ಸ್ 3 ಮೈನಸ್ ರೂಟ್ 3 ಡಿವೈಡೆಡ್ ಬೈ ಸ್ಕ್ವೇರ್ ಅಂಡ್ ರೂಟ್ ಕ್ಯಾನ್ಸಲ್ಸ್ 3 ಮೈನಸ್ 1. ನೆಕ್ಸ್ಟ್ ಸ್ಟೆಪ್ ಇಲ್ಲೇ ಪಕ್ಕದಲ್ಲೇ ಮೆನ್ಷನ್ ಮಾಡೋಣ. This is equal to 1/2 root 2 into 3 minus root 3 divided by 3 minus 1 is what? 2. ಇಷ್ಟ ಆಯ್ತಾ? ಇವಾಗ ನೆಕ್ಸ್ಟ್ ನಾನು ಅವಾಗಲೇ ಹೇಳಿದೆ, ಈ ಟರ್ಮ್ ನ ರ್ಯಾಷನಲೈಸ್ ಮಾಡಿದ್ವಿ. ಡಿನಾಮಿನೇಟರ್ ಅಲ್ಲಿ ರೂಟ್ ನ ಕ್ಯಾನ್ಸಲ್ ಮಾಡಿ ನ್ಯೂಮರೇಟರ್ ಶಿಫ್ಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಇವಾಗ ರ್ಯಾಷನಲೈಸ್ ಯಾವ್ದಕ್ಕೆ ಮಾಡಬೇಕು? ಇದಕ್ಕೆ ರ್ಯಾಷನಲೈಸ್ ಮಾಡಬೇಕು. ಸೊ ಇದಕ್ಕೆ ರ್ಯಾಷನಲೈಸ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀರಾ? 1/2 ರೂಟ್ 2 ಇಂಟು ಇಲ್ಲಿ ಪ್ಲಸ್ ಮೈನಸ್ ಏನೂ ಇಲ್ಲ. ಸೊ ಏನಿದೆಯೋ ರೂಟ್ ಜೊತೆ ಅದನ್ನು ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಅಲ್ಲಿ ಹಾಗೆ ಮೆನ್ಷನ್ ಮಾಡ್ತೀರಾ, ಮತ್ತೆ ಈ ಟರ್ಮ್ ನ ಹಾಗೆ ಉಳಿಸ್ಕೊಂತೀರಾ. ಏನಕ್ಕೆ ಅಂದ್ರೆ ಆಲ್ರೆಡಿ ರ್ಯಾಷನಲೈಸ್ ಆಗಿದೆ. ರ್ಯಾಷನಲೈಸ್ ಆಗಿದೆ ಅಂದ್ರೆ ಡಿನಾಮಿನೇಟರ್ ಇಂದ ರೂಟ್ ಕ್ಯಾನ್ಸಲ್ ಆಗಿದೆ. ಸೊ ಇವಾಗ 1 ಇಂಟು ರೂಟ್ 2 ಡಿವೈಡೆಡ್ ಬೈ 2 ಇಂಟು ರೂಟ್ 2 ಹೋಲ್ ಸ್ಕ್ವೇರ್, ಸ್ಕ್ವೇರ್ ಅಂಡ್ ರೂಟ್ ಕ್ಯಾನ್ಸಲ್ಸ್ 3 ಮೈನಸ್ ರೂಟ್ 3 ಬೈ 2. ದಿಸ್ ಈಸ್ ಈಕ್ವಲ್ ಟು ರೂಟ್ 2 ಬೈ 2 2s are 4 ಇಂಟು 3 ಮೈನಸ್ ರೂಟ್ 3 ಬೈ 2. ದಿಸ್ ಈಸ್ ಈಕ್ವಲ್ ಟು ಮಲ್ಟಿಪ್ಲೈ ಮಾಡಿ ಇವಾಗ 3 root 2 minus 3 2s are 6 root 6 divided by 4 2s are 8. Simple. This is what the required solution for this question. So fresh question with a fresh page. Fourth question goes like this: sin 30 plus tan 45 minus cosecant 60 degrees divided by secant 30 plus cos 60 minus plus cot 45 degrees. Okay, this is equal to sin 30 1/2 table gap net ko beku plus tan 45 1 cosecant 60 degrees 2 by root 3 whole divided by secant 30. Secant 30 is what? 2 by root 3 plus cos 60. Cos 60 is to 1/2 plus cot 45. Cot 45 1. This is equal to, ಇವಾಗ ಫಸ್ಟ್ ಏನ್ ಮಾಡೋಣ,
1/2 ಪ್ಲಸ್ 1/1ಗೆ 1/2 ಪ್ಲಸ್ 1ಗೆ ಸಾಲ್ವ್ ಮಾಡೋಣ. ಏನಕ್ಕೆ ಅದು ಈಸಿಯಾಗಿ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ನ ಫಿಟ್ ಇನ್ ಆಗುತ್ತೆ. ಇಲ್ಲಿ ಪಕ್ಕದಲ್ಲಿ ಹಾಕೊಳ್ಳೋಣ ಅಲ್ವಾ. 1/2 ಪ್ಲಸ್ 1 LCM is this is equal to LCM is what? 2 is the LCM. ಇಲ್ಲಿ ಏನಾಗುತ್ತೆ 1/2 LCM ತಗೊಂಡಾಗ 2 ಕ್ಯಾನ್ಸಲ್ ಆಗಿ 1 ಉಳಿಯುತ್ತೆ. ಪ್ಲಸ್ ಇಲ್ಲಿ 1 into 2 ಬರುತ್ತೆ, ಅದಕ್ಕೆ 2. ದಿಸ್ ಈಸ್ ಈಕ್ವಲ್ ಟು 3/2. ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ ಇವೆರಡು ಪ್ಲೇಸಲ್ಲಿ. ದಿಸ್ ಈಸ್ ಈಕ್ವಲ್ ಟು 3/2 ಮೈನಸ್ 2/√3. ತುಂಬಾ ಜನಕ್ಕೆ ಈ ಸ್ಟೆಪ್ ಎಲ್ಲ ಕನ್ಫ್ಯೂಷನ್ಸ್ ಆಗೋದು. ಸೊ ಮತ್ತೆ ಒಂದ್ಸತಿ ಹೇಳ್ತಾ ಇದ್ದೀನಿ, 1/2 ಪ್ಲಸ್ 1 ವ್ಯಾಲ್ಯೂ 3/2 ಆಲ್ರೆಡಿ ಸಾಲ್ವ್ ಆಗಿದೆ. 1/2 ಪ್ಲಸ್ 1 ವ್ಯಾಲ್ಯೂ 3/2 ಡಿನಾಮಿನೇಟರ್ ಅಲ್ಲೂ ಅದೇ ಮೆನ್ಷನ್ ಮಾಡೋಣ. 2/√3 ಪ್ಲಸ್ 3/2 ಇಷ್ಟ ಆಯ್ತಾ. ಇವಾಗ ಮತ್ತೆ ಅದೇ ಹಾಡು ಮೀನ್ಸ್ ಎಲ್ಸಿಎಂ ಇಲ್ಲಿ ನೀವು ಎಲ್ಸಿಎಂ ತಗೊಂಡು ಸಾಲ್ವ್ ಮಾಡೋದಕ್ಕಾಗಲ್ಲ. ಇಲ್ಲಿ 2, ತಗೊಂಡು ಈ ತರ ಸಾಲ್ವ್ ಮಾಡ್ತೀವಲ್ಲ, ಸಾಲ್ವ್ ಮಾಡೋದಕ್ಕಾಗಲ್ಲ. ಇಂಥ ಕೇಸಲ್ಲಿ ಏನ್ ಮಾಡ್ತೀವಿ, ಏನ್ ಟರ್ಮ್ಸ್ ಇದೆ ಅದನ್ನೇ ಮಲ್ಟಿಪ್ಲೈ ಮಾಡಿ ಫಿಟ್ ಇನ್ ಮಾಡ್ತೀವಿ. ಆವಾಗ ಏನಾಗುತ್ತೆ ಅಬ್ಸರ್ವ್ ಮಾಡಿ, 3/2 ಇಂಟು 2√3 ಇದ್ದಾಗ 2 ಕ್ಯಾನ್ಸಲ್ಸ್, 3√3 ಮೈನಸ್ ಮತ್ತೆ ಏನಿದೆ ನೆಕ್ಸ್ಟ್ 2/√3 ಇಂಟು 2√3 ಅಂದಾಗ √3 ಹೋಗುತ್ತೆ. 2 2s are 4 ಡಿವೈಡೆಡ್ ಬೈ. ಇನ್ ದ ಸೇಮ್ ವೇ ಡಿನಾಮಿನೇಟರ್ಗಲ್ಲೂ ಅಷ್ಟೇ ಇದೇ ಬರುತ್ತೆ. ಏನಕ್ಕೆ ಅಂದ್ರೆ ಸೇಮ್ ಆಗೋದು, ಬಟ್ ಜಸ್ಟ್ ಸೈನ್ ಚೇಂಜ್ ಇದೆ. 3√3 ಪ್ಲಸ್ 4 ಡಿವೈಡೆಡ್ ಬೈ 2√3. ಕ್ಯಾನ್ಸಲ್ ಎರಡೂ ಎಷ್ಟು ಕ್ಯಾನ್ಸಲ್ ಆಯ್ತಾ. ದಿಸ್ ಈಸ್ ಈಕ್ವಲ್ ಟು 3√3 ಪ್ಲಸ್ ಮೈನಸ್ 4 ಡಿವೈಡೆಡ್ ಬೈ 3√3 ಪ್ಲಸ್ 4. ಇವಾಗ ಅವಾಗಲೇ ಹೇಳಿದಂಗೆ ಅದೇ ತಾಳ ಅದೇ ಗೆಜ್ಜೆ ಮೀನ್ಸ್ rationalizing the denominator. 3√3 minus 4 divided by 3√3 minus 4. This is equal to multiply ಮಾಡಿ 3 3s are 9. √3 into √3 ಹೋಲ್ ಸ್ಕ್ವೇರ್. ಯಾವಾಗಲೂ ಅಷ್ಟೇ ಒಂದು ಸ್ಮಾಲ್ ಟ್ರಿಕ್, ತುಂಬಾ ಜನ ಕನ್ಫ್ಯೂಸ್ ಆಗ್ತೀಗ. ಇಲ್ಲಿ ರೂಟಲ್ಲಿ ಇರೋ ಟರ್ಮ್ಸ್ ನ ಮಲ್ಟಿಪ್ಲೈ ಮಾಡ್ಬೋದು, ರೂಟ್ ಈಚೆ ಇರೋ ಟರ್ಮ್ಸ್ ನ ಮಲ್ಟಿಪ್ಲೈ ಮಾಡ್ಬೋದು. ನೀವು ರೂಟ್ ಈಚೆ ಇರೋದನ್ನ ರೂಟ್ ಒಳಗಡೆ ಇರೋದ್ರ ಜೊತೆ ಮಲ್ಟಿಪ್ಲೈ ಮಾಡೋದಕ್ಕೆ ಆಗದೇ ಇಲ್ಲ. ಸೊ ದಿಸ್ ಹೇಗೆ ಅಂದ್ರೆ ಮ್ಯಾಥಮೆಟಿಕಲ್ ರೂಲ್. ಮೈನಸ್ ಇವಾಗ ಇದನ್ನ ಮಲ್ಟಿಪ್ಲೈ ಮಾಡಿದ್ವಿ, ಯಾವುದು ಇವೆರಡನ್ನ. ನೆಕ್ಸ್ಟ್ ಇವಾಗ ಇದನ್ನು ಮತ್ತೆ ಇದು 3 4s are 12. ನೆಕ್ಸ್ಟ್ ಏನು √3 ಹಾಗೆ. ಇವಾಗ ನೆಕ್ಸ್ಟ್ 4 ಜೊತೆ ಇದನ್ನ ಪ್ಲಸ್ ಇಂಟು ಮೈನಸ್, ಮೈನಸ್ ಇಂಟು ಪ್ಲಸ್, ಮೈನಸ್ 4 3s are 12 √3 ಮೈನಸ್ ಇಂಟು ಮೈನಸ್ ಪ್ಲಸ್ 4 4s are 16. ಇನ್ನೊಂದಿಲ್ಲಿ ಸಿಂಪಲ್ ಆಗಿ ಟ್ರಿಕ್ ಹೇಳ್ತೀನಿ. ಯಾವತ್ತೇ ಆಗಲಿ ಈ ತರ ಈಕ್ವೇಶನ್ಸ್ ನ ಸಾಲ್ವ್ ಮಾಡಬೇಕಾದ್ರೆ ಏನ್ ಮಾಡಿ, ಫಸ್ಟ್ ಸೈನ್ ನೋಡಿ, ಫಸ್ಟ್ ಸೈನ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಆಮೇಲೆ ಇದನ್ನ ನೆಕ್ಸ್ಟ್ ಸೈನ್ ಏನಿದೆ ಪ್ಲಸ್ ಇದೆ, ನೆಕ್ಸ್ಟ್ ಏನಿದೆ ಮೈನಸ್ ಇದೆ. 4 3s are ಪ್ಲಸ್ ಇಂಟು ಮೈನಸ್ ಮೈನಸ್, 4 3s are 12 √3 ಇದೆ √3 ಹಾಗೆ. ನೆಕ್ಸ್ಟ್ ಇದು ಮತ್ತೆ ಇದು ಮೈನಸ್ ಇಂಟು ಪ್ಲಸ್ ಮೈನಸ್, 4 3s are 12 √3 ಮತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ 4 4s are 16. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಇದು ಏನಿವಾಗ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಫಾರ್ಮುಲಾ, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ದಿಸ್ ಈಸ್ ಈಕ್ವಲ್ ಟು 9 ಇಂಟು 3 ಮೈನಸ್ ಇದು 12 ಮೈನಸ್ 12 ಮೈನಸ್ 24 √3 ಪ್ಲಸ್ 16 divided by 3 3s are 9, square and square root get cancels into 3 minus 4 4s are 16. Next ivaga 9 3s are 27
plus 16 minus 24 root 3 divided by 9 3s are 27 minus 16. So 27 plus 16 is equal to 43 minus 24 root 3 divided by 27 minus 16 is 11. So denominator allo root ulililla, adukoskara this is the solution. Next ivaga fifth question. 5 cos square 60 degrees plus 4 secant square 30 degrees minus tan square 45 divided by sin square 30 degree plus cos square 30 degree. This is equal to 5 into cos 60. Cos 60 is what? 1 by 2, but this is whole square, plus 4 into secant 30. Secant 30 is what? 2 by root 3, but square iroದ್ರಿಂದ square, minus tan value 45 1 divided by sin square 30 1 by 2 square iroದ್ರಿಂದ square, plus cos 30 root 3 by 2 square. ನಾವೆಲ್ಲ ಚಿಕ್ಕವರಿದ್ದಾಗ ಈ ವ್ಯಾಲ್ಯೂಸ್ನ ಹೇಗೆ ಗ್ಯಾಪ್ನ ಇಟ್ಕೊಂತಿದ್ವಿ ಅಂದ್ರೆ ಇದೊಂದು ಲೈನ್ನ ಗ್ಯಾಪ್ನ ಇಟ್ಕೊಂತಿದ್ದೆ. ಇದೊಂದು ಲೈನ್ ಗ್ಯಾಪ್ನ ಇಟ್ಕೊಂಡಾಗ ಝೀರೋಗೆ ಝೀರೋನೆ, ಕಾಸಿಗೆ ಸೈನಿಗೆ ಝೀರೋ ಬಂತು, ಕಾಸಿಗೆ ಏನು ಬರುತ್ತೆ 1 ಬರುತ್ತೆ. ಮತ್ತೆ ಇದಕ್ಕೆ 30 ಡಿಗ್ರೀಸ್ಗೆ ಸೈನಿಗೆ 1 by 2, ಅದನ್ನ 3 2s are 6 ಅಲ್ವಾ, 3 2s are 6, ಸೈನ್ 60 ವ್ಯಾಲ್ಯೂ ಏನು ಬರುತ್ತೆ ಅದನ್ನ ಕಾಸಿಗೆ ಮೆನ್ಷನ್ ಮಾಡ್ತಿದ್ದೆ. ಆಮೇಲೆ ನೆಕ್ಸ್ಟ್ 90 ಡಿಗ್ರೀಸ್ಗೆ 1 ಇದೆ, ಇಲ್ಲಿ 45 ಡಿಗ್ರೀಸ್ 1 by root 2, ಅದು ಸೇಮ್ ಆಗಿರುತ್ತೆ, ಚೇಂಜ್ ಆಗಲ್ಲ ಅಂತ. ನೆಕ್ಸ್ಟ್ ಇವಾಗ 3 3s are 9, ಇಲ್ಲಿ ಏನು ಟೇಬಲ್ ತಗೊಳಕ್ ಆಗಲ್ಲ. ಸೊ ಇಲ್ಲಿ ಆಲ್ರೆಡಿ 0 ಬಂದಿದೆ, ಇಲ್ಲಿ 1 ಇದೆ. ಸೊ ಇಷ್ಟರಲ್ಲೇ ಮೆನ್ಷನ್ ಆಗಬೇಕು ಅಂತ ಅನ್ಕೊಂಡು ನಾನು ಬಾಹೆಟ್ ಮಾಡಿ ಗ್ಯಾಪ್ನ ಇಟ್ಕೊಂತಿದ್ದೆ. ಓಕೆ, ಸೊ ಇವಾಗ ನೆಕ್ಸ್ಟ್ ಏನ್ ಮಾಡೋಣ, ಇದನ್ನ ಸಾಲ್ವ್ ಮಾಡೋಣ. ಮಧ್ಯ ಈ ತರ ಟ್ರಿಕ್ಸ್ ಹೇಳ್ತಾ ಇರ್ತೀನಿ, ಅದಕ್ಕೆ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಫುಲ್ ನೋಡ್ತಾ ಇದ್ವಿ. 5 into 1 by 2 2s are 4 plus 4 into 2 2s are 4 divided by root 3 whole square ಆಗುತ್ತೆ. ಸೊ ಕ್ಯಾನ್ಸಲ್ ಆಗಿ 3 minus 1 divided by 1 by 4 plus 3 by 4. ಸೊ ನೆಕ್ಸ್ಟ್ ಇವಾಗ ಏನಾಗುತ್ತಿದ್ದು 5 by 4 plus 16 by 3 minus 1 divided by 4 is the LCM. ನ್ಯೂಮರೇಟರ್ ಅಲ್ಲೂ 4 ಆಗುತ್ತೆ, ಏನಕ್ಕೆ 1 plus 3 ಉಳಿಯುತ್ತೆ 4. ಡಿನಾಮಿನೇಟರ್ 1 ಆಯಿತು, ಕ್ಯಾನ್ಸಲ್ ಆಗಿ. ಸೊ ಡಿನಾಮಿನೇಟರ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. 5 by 4 plus 16 by 3 minus 1. ಇವಾಗ LCM is what? 12 is the LCM. So LCM is 12. Next comes solution. 5 by 4 into 12. 4 3s are 12. 5 3s are 15 plus 16 by 3 into 12. 3 1s are 3 4s are. Next 16 4s are 64 minus 1 by 1 into 12 is what? 12. ಸೊ ಇದನ್ನ ಸಾಲ್ವ್ ಮಾಡಿದಾಗ 67 by 12. ಸೊ ಡಿನಾಮಿನೇಟರ್ ಅಲ್ಲಿ ರೂಟ್ ಇಲ್ಲ, ಅದಕ್ಕೋಸ್ಕರ ಸೊಲ್ಯೂಷನ್ ಇದೆ.